ಅಧ್ಯಾಯ 12 ಕೆಲವು ನೈಸರ್ಗಿಕ ವಿದ್ಯಮಾನಗಳು. ಅಭ್ಯಾಸಗಳು. ಬಹು ಆಯ್ಕೆ. ಈ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು ತಾಮ್ರದ ಸರಳು. ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಧನ ಆವೇಶಗೊಳ್ಳುತ್ತದೆ ಮತ್ತು ಬಟ್ಟೆಯು ಋಣ ಆವೇಶಗೊಳ್ಳುತ್ತದೆ. ಸರಿ ತಪ್ಪು. ಸಜಾತೀಯ ಆವೇಶಗಳು ಆಕರ್ಷಿಸುತ್ತವೆ. ತಪ್ಪು. ಆವೇಶಪೂರಿತ ಗಾಜಿನ ಕಡ್ಡಿಯು ಆವೇಶಪೂರಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ. ಸರಿ. ಮಿಂಚುಬಂಧಕವು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ. ತಪ್ಪು. ಭೂಕಂಪನಗಳನ್ನು ಮೊದಲೇ ಊಹಿಸಬಹುದು. ತಪ್ಪು. ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳುತ್ತದೆ. ವಿವರಿಸಿ. ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಸ್ವೆಟರ್ ಮತ್ತು ದೇಹದ ನಡುವಿನ ಘರ್ಷಣೆಯಿಂದಾಗಿ ಉಣ್ಣೆಯು ಆವೇಶಭರಿತವಾಗುತ್ತದೆ. ಆದ್ದರಿಂದ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳುತ್ತದೆ. ಆವೇಶಪೂರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶ ತಟಸ್ಥಗೊಳ್ಳುತ್ತದೆ ಏಕೆ? ವಿವರಿಸಿ. ಆವೇಶಪೂರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆ ಆವೇಶಗಳನ್ನು ನಮ್ಮ ದೇಹವು ಭೂಮಿಗೆ ವರ್ಗಾಯಿಸುತ್ತದೆ. ಇದರಿಂದಾಗಿ ಆ ವಸ್ತುವು ತನ್ನ ಆವೇಶವನ್ನು ಕಳೆದುಕೊಳ್ಳುತ್ತದೆ. ಈ ವಿದ್ಯಮಾನವನ್ನು ಭೂಸಂಪರ್ಕಗೊಳಿಸುವುದು ಎನ್ನುವರು. ವಿನಾಶಕಾರಿ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ. ಈ ಅಳತೆ ಮಾಪನದಲ್ಲಿ ಭೂಕಂಪದ ತೀವ್ರತೆಯು 3 ಆಗಿದೆ. ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆಯೇ? ಇದು ಹೆಚ್ಚು ಹಾನಿಯನ್ನು ಉಂಟುಮಾಡುತ್ತದೆಯೇ? ವಿನಾಶಕಾರಿ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನ ರಿಕ್ಟರ್ ಅಳತೆ ಮಾಪನ. ಹೌದು. ಈ ಅಳತೆ ಮಾಪನದಲ್ಲಿ ಭೂಕಂಪದ ತೀವ್ರತೆಯು 3 ಆಗಿದ್ದಾಗ ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆ. ರಿಕ್ಟರ್ ಮಾಪನದಲ್ಲಿ ಭೂಕಂಪದ ಅಳತೆಯು 3 ಆಗಿದ್ದರೆ ಆ ಭೂಕಂಪವು ಹೆಚ್ಚು ಹಾನಿಯನ್ನು ಉಂಟುಮಾಡುವುದಿಲ್ಲ. ಸಾಮಾನ್ಯವಾಗಿ ರಿಕ್ಟರ್ ಮಾಪನದಲ್ಲಿ 5ಕ್ಕಿಂತ ಹೆಚ್ಚು ಅಳತೆ ಇದ್ದರೆ ಹೆಚ್ಚು ಹಾನಿಯನ್ನು ಉಂಟುಮಾಡುತ್ತದೆ. ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ 3 ಉಪಕ್ರಮಗಳನ್ನು ತಿಳಿಸಿರಿ. ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಉಪಕ್ರಮಗಳು. ಮನೆಯಿಂದ ಹೊರಗೆ ಬರಬಾರದು. ಒಂದು ವೇಳೆ ವಾಹನಗಳಲ್ಲಿ ಚಲಿಸುತ್ತಿದ್ದರೆ ಮಿಂಚು ನಿಲ್ಲುವವರೆಗೆ ಅಲ್ಲಿಯೇ ನಿಲ್ಲಬೇಕು ಮತ್ತು ವಾಹನದ ಕಿಟಕಿಯ ಗಾಜುಗಳನ್ನು ಏರಿಸಿರಬೇಕು. ವಿದ್ಯುತ್ ತಂತಿಗಳು, ವಿದ್ಯುತ್ ಕಂಬಗಳು, ದೂರವಾಣಿ ತಂತಿ, ಲೋಹದ ಕೊಳವೆಗಳು ಮುಂತಾದವುಗಳನ್ನು ಮುಟ್ಟಬಾರದು. ಹರಿಯುವ ನೀರಿನ ಸಂಪರ್ಕ ತಪ್ಪಿಸಲು ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಸ್ನಾನ ಮಾಡುವುದು ಸೂಕ್ತವಲ್ಲ. ವಿದ್ಯುತ್ ಉಪಕರಣಗಳಾದ ಗಣಕಯಂತ್ರ, ದೂರದರ್ಶನ ಮುಂತಾದವುಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು. 2 ಆವೇಶಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶಪೂರಿತ ಬಲೂನ್ ಮತ್ತೊಂದು ಆವೇಶ ತಟಸ್ಥ ಬಲೂನ್ ಅನ್ನು ಆಕರ್ಷಿಸುತ್ತದೆ. ಏಕೆ? ವಿವರಿಸಿ. ಏಕೆಂದರೆ ಸಜಾತೀಯ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ, ಅಂದರೆ ಒಂದೇ ರೀತಿಯ ಆವೇಶಗಳು ವಿಕರ್ಷಿಸುತ್ತವೆ. ವಿಜಾತೀಯ ಧ್ರುವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತವೆ, ಅಂದರೆ ಬೇರೆ ಬೇರೆ ರೀತಿಯ ಆವೇಶಗಳು ಆಕರ್ಷಿಸುತ್ತವೆ. ಆವೇಶಪೂರಿತ ವಸ್ತುಗಳನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಉಪಕರಣವನ್ನು ಚಿತ್ರದ ಸಹಾಯದಿಂದ ವಿವರಿಸಿ. ಖಾಲಿ ಇರುವ ಒಂದು ಜಾಮ್ ಬಾಟಲ್ ಅನ್ನು ತೆಗೆದುಕೊಳ್ಳಿ. ಡಬ್ಬಿಯ ಬಾಯಿಗಿಂತ ಸ್ವಲ್ಪ ದೊಡ್ಡದಾದ ಒಂದು ರಟ್ಟನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಲೋಹದ ಪೇಪರ್ ಕ್ಲಿಪ್ ಒಳಹೋಗುವಂತೆ ರಂಧ್ರ ಮಾಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಕ್ಲಿಪ್ ಅನ್ನು ಹಿಗ್ಗಿಸಿ. 4 ಸೆಂಟಿಮೀಟರ್ x 1 ಸೆಂಟಿಮೀಟರ್ ಅಳತೆಯ 2 ಅಲ್ಯೂಮಿನಿಯಂ ಹಾಳೆಗಳನ್ನು ಕತ್ತರಿಸಿಕೊಳ್ಳಿ. ಚಿತ್ರದಲ್ಲಿ ತೋರಿಸಿರುವಂತೆ ಕಾಗದದ ಕ್ಲಿಪ್ಗೆ ತೂಗು ಹಾಕಿರಿ. ರಟ್ಟಿಗೆ ಲಂಬವಾಗಿರುವಂತೆ ಪೇಪರ್ ಕ್ಲಿಪ್ ಅನ್ನು ರಂಧ್ರದಲ್ಲಿ ತೂರಿಸಿರಿ. ಒಂದು ರಿಫಿಲ್ ಅನ್ನು ಆವೇಶಪೂರಿತಗೊಳಿಸಿ ಪೇಪರ್ ಕ್ಲಿಪ್ನ ಒಂದು ತುದಿಗೆ ಸ್ಪರ್ಶಿಸಿ. ಅಲ್ಯೂಮಿನಿಯಂ ಹಾಳೆಯ ಪಟ್ಟಿಗಳು ಆವೇಶಪೂರಿತ ರಿಫಿಲ್ನಿಂದ ಒಂದೇ ರೀತಿಯ ಆವೇಶಗಳನ್ನು ಪೇಪರ್ ಕ್ಲಿಪ್ನ ಮೂಲಕ ಪಡೆಯುತ್ತವೆ. ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ವಿಕರ್ಷಿಸಿ ದೂರ ತಳ್ಳಲ್ಪಟ್ಟು ಅಗಲವಾಗಿ ತೆರೆದುಕೊಳ್ಳುತ್ತವೆ. ಒಂದು ವಸ್ತುವು ಆವೇಶಪೂರಿತವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ವಿದ್ಯುದ್ದರ್ಶಕ ಉಪಕರಣವನ್ನು ಬಳಸುತ್ತಾರೆ. ಹೀಗೆ ವಿದ್ಯುತ್ ಆವೇಶಗಳನ್ನು ಒಂದು ಆವೇಶಪೂರಿತ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ಎಂದು ನಾವು ತಿಳಿಯಬಹುದು. ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳು: ಜಮ್ಮು ಕಾಶ್ಮೀರ, ಅಸ್ಸಾಂ, ಗುಜರಾತ್.
ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ತಿಳಿಸಿ. ಕಟ್ಟಡಗಳು, ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳವನ್ನು ಹುಡುಕಿಕೊಂಡು ನೆಲದ ಮೇಲೆ ಮಲಗಿರಿ. ಕಾರು ಅಥವಾ ಬಸ್ನಲ್ಲಿದ್ದರೆ ಹೊರಡಬೇಡಿ. ಚಾಲಕನಿಗೆ ನಿಧಾನವಾಗಿ ಯಾವುದೇ ಅಡಚಣೆಗಳಿಲ್ಲದ ಸ್ಥಳಕ್ಕೆ ಚಲಿಸಲು ತಿಳಿಸಿ. ಕಂಪನ ನಿಲ್ಲುವವರೆಗೂ ಹೊರಬರಬೇಡಿ. ಹವಾಮಾನ ಇಲಾಖೆಯು ಕೆಲವು ದಿನಗಳಿಂದ ಗುಡುಗು ಸಹಿತ ಮಳೆ ಸಂಭವಿಸುತ್ತದೆ ಎಂದು ಊಹಿಸಿದೆ. ಆ ಸಂದರ್ಭದಲ್ಲಿ ನೀವು ಹೊರ ಹೋಗಬೇಕಾಗಿದೆ. ನೀವು ಛತ್ರಿಯನ್ನು ಕೊಂಡೊಯ್ಯುತ್ತೀರಾ? ವಿವರಿಸಿ. ಗುಡುಗು ಸಹಿತ ಮಳೆ ಇರುವಾಗ ನಾವು ಹೊರಕ್ಕೆ ಹೋಗುವಾಗ ಛತ್ರಿಯನ್ನು ಕೊಂಡೊಯ್ಯಬಾರದು. ಏಕೆಂದರೆ ಗುಡುಗಿನ ಶಬ್ದವು ಆವೇಶಭರಿತವಾಗಿ ಇರುವುದರಿಂದ ಆ ಮಿಂಚು ಲೋಹದಿಂದ ಮಾಡಲ್ಪಟ್ಟ ಛತ್ರಿಯ ಮೂಲಕ ಪ್ರವೇಶಿಸಿ ಛತ್ರಿ ಹಿಡಿದ ವ್ಯಕ್ತಿಗೆ ವಿದ್ಯುತ್ ಶಾಕ್ ತಗುಲುತ್ತದೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.